ಈ ಬೀದರ್ ಕೇಸ್ನಲ್ಲಿ ನಾವು ಎಲ್ಲಿ ಹೇಳಿದ್ದಾರೆ ನಾವು ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಿದೀವಿ ಅವರಿಗೆ ಅಂತ? 8 ಜನ ಆರೋಪಿಗಳಿದ್ದಾರೆ. 8 ಜನದಲ್ಲಿ ನಾನು ಇದೀನಿ ಅಲ್ಲಿ A1 to A8 ನಲ್ಲಿ. ಈಗ ಆ ಆರೋಪ ಹಿಂದಿನ ಏನು ಈಶ್ವರಪ್ಪ ಅವರ ಆರೋಪ ಸಾಬೀತಾಗಿದ್ದಕ್ಕೆ ತಾನೇ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಇಲ್ಲಿ ಸಚಿನ್ ಅಂತ ಏನೊಬ್ಬ ಯುವ ಗುತ್ತೇದಾರರಿದ್ದಾರೆ, ಅವರು ಒಂದು ಹೇಳ್ತಾ ಇದ್ದಾರೆ, ಈ 8 ಜನ ಆರೋಪಿಗಳು ಯಾರಿದ್ದಾರೆ, ಇನ್ಕ್ಲೂಡಿಂಗ್ ಇಸ್ ಓನ್ ಬಾಸಸ್, ಯಾವ್ದೋ ಯೂನಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ಬಿಟ್ಟು ಏನೋ ಪ್ರೈವೇಟ್ ಲಿಮಿಟೆಡ್ ಯಾವ್ದೋ ಒಂದು ಖಾಸಗಿ ಸಂಸ್ಥೆ ಮೇಲೂ ದೂರು ಕೊಟ್ಟಿದ್ದಾನೆ. ಇವನು ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಅಥವಾ ಅಲ್ಲಿ ಬೇರೆ ರೀತಿ ಹುದ್ದೆನಲ್ಲಿ ಕೆಲಸ ಮಾಡ್ತಾ ಇದ್ರು, ನನಗೆ ಸರಿಯಾಗಿ ಗೊತ್ತಿಲ್ಲ. ನನಗೆ ಬಂದಿರೋ ಪ್ರಾಥಮಿಕ ಮಾಹಿತಿ ಅಷ್ಟೇ ಹಂಚ್ಕೋತಾ ಇರೋದಿಲ್ಲ. ಅವ್ರ ಯಾವ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಕೂಡ ಏನೋ ಅಕ್ಯೂಸ್ ಮಾಡಿದ್ದಾನೆ A4 to A8. ಇಲ್ಲಿ ಆರೋಪಿಗಳು ಒಂದು ಹೇಳ್ತಾ ಇದ್ದಾರೆ, ಇವರು ಒಂದು ಹೇಳ್ತಾ ಇದ್ದಾರೆ. ಆರೋಪಿಗಳು ಕೂಡ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ದಾರೆ, ಇವರು ಸಚಿನ್ ಅನ್ನೋ ಯುವಕರು ಗುತ್ತೇದಾರರು ಅವ್ರ ಕಂಪನಿ ಮುಖಾಂತರ ನಮ್ಗೆ ಅಪ್ರೋಚ್ ಮಾಡಿದ್ರು, ನಮ್ಗೆ ಹಿಂಗೆ ಟೆಂಡರ್ ಆಗ್ತಾ ಇದೆ, ನಮ್ಗೆ EMD ಕೊಡ್ಲಿಕ್ಕೆ ದುಡ್ಡಿಲ್ಲ, ಕೊಡಿ ನಮ್ಗೆ ಸ್ವಲ್ಪ ಫೈನಾನ್ಸ್ ಮಾಡಿ ಅಂತ. ಅದಕ್ಕೆ ನಾವು ಅವರಿಗೆ 65 ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ವಿ. ಏನ್ ಕಳ್ತನ ಅಂತೂ ಇಲ್ಲ, ಅಥವಾ ಅಡ್ಡದಾರಿ ಇಲ್ಲ, ಅಥವಾ ಬೇರೆ ರೀತಿಯ ಸಾಕ್ಷಿ ಇಲ್ಲ ಅಂತಿಲ್ಲ. ಇಟ್ಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಬಿಟ್ವೀನ್ A and B. ಅದಕ್ಕೆ ಪ್ರೂಫ್ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ, ಯಾರು ಆರೋಪಿಗಳು. ಅದ್ರ ಮೇಲೆ 15 ಲಕ್ಷ ನಗದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಸಚಿನ್ ಏನ್ ಹೇಳ್ತಾ ಇದ್ದಾರೆ, ಇವರು ನಮ್ಗೆ ಟೆಂಡರ್ ಇಸ್ಕೊಡ್ತೀನಿ ಅಂತ ನಮ್ಗೆ ಹೇಳಿದ್ರು. ಎಲ್ಲಿ? KIDB ನಲ್ಲಿ, ಝೂ ಅಥಾರಿಟಿನಲ್ಲಿ, RD ನಲ್ಲಿ ಅಂತ ಹೇಳಿದ್ರು. ಈಗ ಯಾರು ಏನ್ ಹೇಳಿದ್ದಾರೆ ಗೊತ್ತಿಲ್ಲ. ಈಗ ಅವ್ರದ್ದು ನಂಬದ ಇವ್ರದ್ದು ನಂಬದ ಗೊತ್ತಿಲ್ಲ. ಅದಕ್ಕೆ ತನಿಖೆ ಆಗ್ಬೇಕಲ್ಲ. ಇದರಲ್ಲಿ ನಮ್ಮ ಪಾತ್ರ ಏನಿದೆ? ಎಲ್ಲಾನ ಅವರು ಪ್ರಿಯಾಂಕ್ ಖರ್ಗೆ ಅವರು ನನಗೆ ಪ್ರಾಮಿಸ್ ಮಾಡಿದ್ರು, ಪ್ರಿಯಾಂಕ್ ಖರ್ಗೆ ಅವರು ಮೌಖಿಕ ಆದೇಶ ನೀಡಿದ್ರು, ಬರೆದು ಕೊಟ್ಟಿದ್ರು, ಏನಾದ್ರು ಹೇಳಿದಾರ? ಅವರವ್ರ ವ್ಯವಹಾರ ಇದೆ. ಅವರು EMDಗೋಸ್ಕರ ದುಡ್ಡು ಕೇಳಿದ್ರು ಅಂತ ಇವ್ರು ಹೇಳ್ತಾರೆ, ಅವರು ಇಲ್ಲ ನಮ್ಗೆ ಇಸ್ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಅದ್ಯಾವ್ದೋ ಏರ್ಪೋರ್ಟ್ ಪ್ರಾಜೆಕ್ಟ್ ಇತ್ತು, ಅದಕ್ಕೆ ನಮ್ಗೆ ಏನ್ ಸಂಬಂಧ, IDD ಸಂಬಂಧ ಅವೆಲ್ಲನೂ ಕೂಡ. ಸೊ ಹಾಗಾಗಿ ಇವತ್ತು ನಿನ್ನೆ BJP ಅವರು ಏನೋ ಒಂದು ಹೋಗಿ ಪ್ರತಿಭಟನೆ ಮಾಡಿದ್ರು. ಇಲ್ಲ ಕೇಸ್ ಹಾಕ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಅವರು ಪೊಲೀಸ್ ಸ್ಟೇಷನ್ ನಲ್ಲಿ ಗುಂಡಾಗಿರಿ ಮಾಡಿದ್ರೆ ನಾವು ಸುಮ್ಮನಿರಕ್ಕಾಗ್ತದೆ? ಈಗ ನೋಡಿ, ನೀವು ಹೇಳಿದ್ರಲ್ಲ, ಯಾವಾಗ್ಲೂ ಕೂಡ ನಾವು ಮಾತಾಡ್ಬೇಕಾದ್ರೆ ಬಹಳ ಜವಾಬ್ದಾರಿಯುತವಾಗಿ ಮಾತಾಡ್ತೀನಿ, ಸುಮ್ಮನೆ ಇದು ಅಲ್ಲ. ನೋಡಿ, ಇದು ನಿನ್ನೆ ಸ್ಟೇಷನ್ ನಲ್ಲಿ ನಡೆದಂತ ಘಟನೆ ಎಲ್ಲ ನಮ್ಮ ಕಲಬುರಗಿನಲ್ಲೆಲ್ಲ ವೈರಲ್ ಆಗಿದೆ. ಯಾರಿದೆಲ್ಲ? BJP ಮಾಜಿ MLAಗಳು ಮತ್ತೆ ಹಾಲಿ MLAಗಳು. ನೋಡಿ, ಅವರು ಒಬ್ಬರೇ ಇನ್ಸ್ಪೆಕ್ಟರ್ ಮೇಲೆ ಹೇಗೆಲ್ಲರೂ ಮಾಡ್ತಾ ಇದ್ದಾರೆ. ಇವ್ರದ್ದೇನಂದ್ರೆ ಇವ್ರ ಮೇಲೆ ಏನೋ ಒಂದು ಸಂಚು ನಡೀತಾ ಇದೆ, ಅದಕ್ಕೆ ನೀವು FIR ರಿಜಿಸ್ಟರ್ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಅವರು ಯಾರು ಕಾನೂನು ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಅವರು ಇದು ನಾನ್ ಕಾಗ್ನಿಸಿಬಲ್ ಆಗ್ತದೆ, ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ದಯವಿಟ್ಟು ಕೋರ್ಟ್ ಇಂದ ತರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಲ್ಲ ನೀವು FIR ಕೊಡಿ, ಈಗಲೇ ಕೊಡಿ, ಈಗಲೇ ಕೊಡಿ ಅಂತ ಹೇಳಿದ್ರೆ ಹೌ ಇಸ್ ಇಟ್ ಪಾಸಿಬಲ್? ಇವರಿಗೆ ಕಾನೂನಿನ ಅರಿವು ಇದೆಯಾ ಇಲ್ವಾ? ಆಮೇಲೆ ಅದಕ್ಕೆ ನನ್ನ ಮೇಲೆ ಏನಾದ್ರು ಆಗ್ತಾ ಇದ್ರೆ ನಾನು ಹೋಗಿ ಹೈಕೋರ್ಟಿಗೆ ಅಪೀಲ್ ಹಾಕ್ಬೇಕು, ನಾನು ಕೋರ್ಟಿಗೆ ಹೋಗಿ ಅಪೀಲ್ ಹಾಕ್ಬೇಕು, ಅಲ್ಲಿಂದ ಆದೇಶ ತರಬೇಕು. ಅದು ತಗೊಂಡು ಬನ್ನಿ ನಾವು ಮಾಡ್ತೀವಿ ಅಂದ್ರೂ ಕೂಡ ಇಲ್ಲ. ಇವತ್ತು ಕಲಬುರಗಿನಲ್ಲಿ ಬಂದ್ ತರ ಮಾಡ್ಬಿಟ್ಟು ಅಲ್ಲಿ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. 200-300 ಜನ ಟೈರ್ ಸುಟ್ಟಿ, ಅದು ಮಾಡಿ ಇದು ಮಾಡಿ. ಸರಿನಾ? ಇದು ಕಾನೂನಿನ ಪ್ರೊಸೀಜರ್ಸ್ ಫಾಲೋ ಆಗ್ತಾ ಇಲ್ಲ, ಅಥವಾ ಏನು ನಾವೇ ಉದ್ದೇಶಪೂರ್ವಕವಾಗಿ ಏನಾದ್ರು ಮಾಡ್ತಾ ಇಲ್ಲ ಅಂದ್ರೆ ಆಯ್ತು, ನೀವು ಮಾಡಿ, ಪ್ರತಿಭಟನೆ ಮಾಡಿ, ನೀವು ಕೋರ್ಟಿನ ಹೋಗಿ. ನಿಮಗೆ ಕಾನೂನಿನ ಸ್ವಲ್ಪ ಪ್ರಜ್ಞೆ ಇಲ್ಲ, ಅರಿವಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಜನಪ್ರತಿನಿಧಿಗಳು ಅಥವಾ ಮಾಜಿ ಜನಪ್ರತಿನಿಧಿಗಳು ಅಥವಾ BJP ಕಾರ್ಯಕರ್ತರು ಬಂದು ಅವರು ಗುಂಡಾಗಿರಿ ಮಾಡಿದ್ರೆ ನಾವು ಸುಮ್ಮನಿರ್ಬೇಕಾ? ಹಾಗೂ ಕೂಡ ನಾವೇನು ಮಾಡಿಲ್ಲ. ಈಗೆಲ್ಲ ದನಿನಲ್ಲಿ ಮಾತಾಡೋದು ಸರಿನಾ? ಅಥವಾ ಹೋಗಿ ನೀವು FIR ಕೊಡಿ ಅಂತ ಇಮಿಡಿಯೇಟ್ ಆಗಿ ಕೊಡಲೇಬೇಕು ಅಂತ ಏನಾದ್ರು ಕಾನೂನಲ್ಲಿ ಇದೆಯಾ? ಹೌದಪ್ಪ, ಇದು ಮಾಡಿಲ್ಲ ಅಂದ್ರೆ ಓಕೆ. ಈಗ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ ಅಲ್ಲಿ ಆಗ್ಲೇ ಅಮಾನತ್ ಮಾಡಿದ್ದಾರೆ. ಸಚಿನ್ ಅವ್ರ ಫ್ಯಾಮಿಲಿ ಇವರು ಸಿಗ್ತಾ ಇಲ್ಲ ಅಂದಾಗ ಹೋಗಿ ದೂರು ಕೊಡೋ ಬೀದರ್ನಲ್ಲಿ ದೂರು ಕೊಡೋ ಸಂದರ್ಭದಲ್ಲಿ ಅಲ್ಲಿ ನಿರ್ಲಕ್ಷ್ಯ ಆಗಿದೆ ಅಂದ್ಬಿಟ್ಟು ಈಗಾಗಲೇ 2 ಹೆಡ್ ಕಾನ್ಸ್ಟೇಬಲ್ಗೆ ಸಸ್ಪೆಂಡ್ ಮಾಡಿದ್ದಾರೆ.
ಸೊ ಇದರಿಂದ ಬಿಜೆಪಿಯವರು ಯಾವಾಗ್ಲೂ ಕೂಡ ಅವರಿಗೆ ಏನಾಗ್ತಿದೆ ಅಂದ್ರೆ ಈ ಇಂಥದ್ದು ಏನಾದ್ರೂ ಘಟನೆಗಳಾದ್ರೆ ಅವ್ರಿಗೆ ಬಹಳ ಖುಷಿ. ಯಾವುದೇ ಒಂದು ಸಾಕ್ಷಿ ನೋಡಲ್ಲ, ಯಾವುದೇ ಒಂದು ಲಾಜಿಕ್ ನೋಡಲ್ಲ, ಕಾನೂನು ನೋಡಲ್ಲ, ಸಂವಿಧಾನದ ಅರಿವಿಲ್ಲ ಇವರಿಗೆ. ಸೊ ಇವೆಲ್ಲಾನು ಕೂಡ ನೀವು ನೋಡಿದ್ರೆ ಮೇಲ್ನೋಟಕ್ಕೆ ಇವೆಲ್ಲ ಬಿಜೆಪಿಯವ್ರು ಯಾಕೆ ಇದನ್ನ ಬಹಳ ಪ್ರೀತಿಯಿಂದ ತಗೊಳ್ತಾ ಇದಾರೆ ಅಂದ್ರೆ, ಒಂದು ನಾನಿದ್ದೀನಿ ಅಂತ. ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ನಮ್ಮ ಕಾರ್ಪೊರೇಟರ್ ಅವರ ಬ್ರದರ್ ಇದರಲ್ಲಿ ಇದಾರೆ ಅಂದ್ಬಿಟ್ಟು ಅವ್ರ ಅಣ್ಣ ಇದಾರೆ ಅಂದ್ಬಿಟ್ಟು ತಗೊಂಡಿದ್ದಾರೆ. ಇದೆಲ್ಲ ಏನಕ್ಕಂದ್ರೆ ಯಡಿಯೂರಪ್ಪ ಅವರ ಬಾಕ್ಸ್ ವಿಚಾರ ಮುಚ್ಚಾಕ್ಲಿಕ್ಕೆ, ಮುನಿರತ್ನ ವಿಚಾರ ಮುಚ್ಚಾಕ್ಲಿಕ್ಕೆ, ಸಿಟಿ ರವಿ ಅವರ ವಿಷಯಗಳನ್ನ ಮುಚ್ಚಾಕ್ಲಿಕ್ಕೆ, ಮತ್ತೆ ಈಗೇನೋ ಹೊಸದು ಬಂದಿದೆ ಅಲ್ಲ, ಯಾವ್ದೋ ಒಂದು ಪ್ರಕರಣ, ಗುಲಾಬ್ ಜಾಮೂನು, ರಸಗುಲ್ಲ ಅಂತವೆಲ್ಲ, ಇವೆಲ್ಲ ಬಿಜೆಪಿ ಮುಖಂಡ ಇಂಥವೆಲ್ಲ ಪ್ರಕರಣಗಳು ಮುಚ್ಚಾಕ್ಲಿಕ್ಕೆ. ಮೊನ್ನೆ ಸದನದಲ್ಲಿ ನೋಡಿದ್ರಿ, ಬಿಜೆಪಿ ಅವರು ವಿಪಕ್ಷ ಸ್ಥಾನಕ್ಕೂ ಲಾಯಕ್ಕಿಲ್ಲ ಅಂತ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಅವರು ಒಂದು ಇಶ್ಯೂ ಕೂಡ ಅವರು ಮಾತಾಡ್ಲಿಕ್ಕೆ ಆಗಿಲ್ಲ, ಇಶ್ಯೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ತಗೊಳ್ಳಿಕ್ಕೆ ಅವ್ರ ಕಡೆಯಿಂದ ಆಗಿಲ್ಲ. ಅವ್ರೇನು ಬಡದಾಟ ಇದೆ ಅಲ್ಲ, ಎಜೆಪಿ, ಬಿಜೆಪಿ, ವೈಜೆಪಿ ಇವೆಲ್ಲ ಮುಚ್ಚಾಕ್ಲಿಕ್ಕೆ ಇವತ್ತು ಇವರೆಲ್ಲ ಇದೆಲ್ಲ ಮಾಡ್ತಾ ಇರೋದು. ನಾನು ಬಹಳ ಸ್ಪಷ್ಟವಾಗಿ ನಿಮ್ಗೆ ಈ ಸದ್ಯಕ್ಕೆ ಏನ್ ನನ್ನ ಹತ್ರ ಮಾಹಿತಿ ಇದೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನಾನು ಕೂಡ ಇಂಥ ಘಟನೆಗಳನ್ನ ಆಗ್ಬಾರ್ದು. ಯಾರೇ ಇರ್ಬೋದು, ವಂಚನೆ ಯಾರಿಂದ ಆಗಿರ್ಬೋದು, ಅದು ತನಿಖೆ ಆಗಲಿ. ಯಾರು ಎಲ್ಲೂ ಓಡೋಗಿಲ್ಲ, ಯಾರು ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇಲ್ಲ. ಅವ್ರ ನಿಜಾನ, ಯೂತ್ ನಿಜಾನ, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬರಲಿ ಎಲ್ಲ ಹೊರಗಡೆ. ಇವರೇ ಆಗ್ಲೇ ಕನ್ಕ್ಲೂಷನ್ ಮಾಡ್ಬಿಟ್ಟಿದಾರ ಬಿಜೆಪಿಯವರು. ನಾನು ಬಹಳ ಸ್ಪಷ್ಟವಾಗಿ ಹೇಳಿಕ್ ನಾನು ಬಯಸ್ತಾ ಇದ್ದೀನಿ, ಇಂಥ ಘಟನೆಗಳು ಆಗಬಾರ್ದು. ಇದಕ್ಕೆ ಅವರೇನು ವೈಯಕ್ತಿಕ ವ್ಯವಹಾರ ಏನೇ ಇರ್ಬೋದು, ಅದಕ್ಕೆ ಸರ್ಕಾರಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಇಲಾಖೆಗೆ ಸಂಬಂಧ ಇಲ್ಲ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಏನ್ ತನಿಖೆ, ಇವಾಗ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ತನಿಖೆ ನಡೀತಾ ಇದೆ. ಅವ್ರೇನಾದ್ರೂ ಸಹಕಾರ, ನಾನು ನಮ್ಮ ಜಿಲ್ಲಾ ಆಡಳಿತ ಮತ್ತೆ ಬೀದರ್ ಜಿಲ್ಲಾ ಆಡಳಿತದವರೆಗೂ ನಾನು ಹೇಳಿದ್ದೀನಿ, ಅದೇನೇ ಸಹಕಾರ ಬೇಕಿದ್ರು ಅವ್ರಿಗೆ ಕೊಡ್ಲಿಕ್ಕೆ. ಅಕಸ್ಮಾತ್ ಅವ್ರೇನಾದ್ರೂ ಹಸ್ತಾಂತರ ಮಾಡ್ತೀರಿ ಇಲ್ಲಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ರೆಡಿ ಆಗಿರಿ ಅಂತ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಮತ್ತೆ ಹೋಮ್ ಮಿನಿಸ್ಟರ್ ಅವರಿಗೆ ಕೂಡ ಮನವಿ ಮಾಡ್ಕೊಂಡು, ನೋಡಿ ಸರ್ ಅವ್ರ ಕಡೆಯಿಂದ ಆಗ್ತಾ ಇಲ್ಲ ಅಂತ, ಏನಾದ್ರು ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಸಂಸ್ಥೆಯಿಂದಾನು ಕೂಡ CID ಇರ್ಬೋದು, ಬೇರೆ ಸಂಸ್ಥೆಯಿಂದ ಯಾವ್ದಾದ್ರು ನಿಮ್ಗೆ ಸೂಕ್ತ ಅನಿಸುತ್ತೆ ಅವ್ರಿಗೆ ಕೂಡ ತನಿಖೆ ಮಾಡ್ಲಿಕ್ಕೆ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಸುಮ್ಮನೆ ಹುಡುಕಿರ್ಲಾರ್ದೆ ಆರೋಪ ಮಾಡೋದು, ಯಾವುದೇ ವಿಷಯ ಇರ್ಲಾರ್ದೆ ಆರೋಪ ಮಾಡೋದು ಬಿಜೆಪಿಗೆ ಸೂಟ್ ಮಾಡೋದು. ಏನಿದ್ರು ಕೂಡ ದಯವಿಟ್ಟು ಸಾಕ್ಷಿಗಳು ಕೊಡಿ. ನಾವ್ ಹೆಂಗ್ ಕೊಡ್ತಾ ಇದೀವಲ್ಲ, ದಾಖಲೆಗಳು ಕೊಡಿ, ಮಾಡೋಣ. ಬರ್ಲಿ FSL ರಿಪೋರ್ಟು, ಅದು ಯಾರು ಬಂದಿರೋದು ಡೆತ್ ನೋಟು, ಅದರಲ್ಲಿ ವಿಷಯಗಳು ಏನಿದೆ, ಹೇಗಿದೆ, ಅದೆಲ್ಲ ನೋಡ್ಕೊಂಡು ಇವನ್ ನಾವೇನ್ ಅವರ ಒಬ್ಬ ಕುಟುಂಬದಲ್ಲಿ ಯಾರು ಗಳಿಕೆ ಮಾಡಿ ಅವ್ರ ಕುಟುಂಬವನ್ನ ನೋಡ್ಕೋಬೇಕಾಗಿರುವ ಸಂದರ್ಭದಲ್ಲಿ ಈ ಹಂತಕ್ಕೆ ಅವರು ಸೂಸೈಡ್ ಮಾಡ್ಕೋತಾರೆ ಅಂತ, ನಾಟ್ ಗುಡ್. ಯಾವುದೇ ಸಮಾಜಕ್ಕೆ ಅದು ತಲೆ ತಗ್ಗಿಸುವಂತ ವಿಚಾರ. ಯಾಕಾಗಿದೆ, ಏನಾಗಿದೆ ಅಂತ ಸಂಪೂರ್ಣವಾಗಿ ತನಿಖೆ ಆಗಿ ಸತ್ಯ ಹೊರಗೆ ಬರಲಿ. ಇದರಲ್ಲಿ ಯಾವುದೇ ರೀತಿಯಾಗಿ ಮರೆಮಾಚುವುದಾಗ್ಲಿ ಅಥವಾ ಏನು ವಿಷಾಂತರ ಮಾಡೋದಾಗ್ಲಿ ನಮ್ಮ ಇಲಾಖೆಯಿಂದ, ನಮ್ಮ ಸರ್ಕಾರದಿಂದ ಅಥವಾ ನಮ್ಮಿಂದ ಆಗೋದಿಲ್ಲ. ವಾಟ್ ಎವರ್ ಇಟ್ ಇಸ್, ಯಾರೇ ಇರ್ಬೋದು, ವಿ ವಿಲ್ ಎನ್ಶೂರ್ ಇನ್ವೆಸ್ಟಿಗೇಷನ್ ಇಸ್ ಡನ್ ಫ್ರೀ ಅಂಡ್ ಇಂಪಾರ್ಷಿಯಲ್. ಅಂತ ಸರ್, ನೋಡಿ, ಪ್ರಿಯಾಂಕರ್ಗೆ ಆಪ್ತರು ಅನ್ನೋ ಕಾರಣಕ್ಕಾಗಿ ಒತ್ತಡ ಇರಬೇಕು, ಅದಕ್ಕೆ ಮಾಡಿಲ್ಲ ಅನ್ನೋ ಆರೋಪ ಮಾಡಿದ್ವಿ. ಬಿಜೆಪಿ ಅವರು ರೂಲ್ ಹೇಳ್ತಾರ್ರಿ, ಅದು ಮಾಜರಾಗಿದ್ಯಾ ಇಲ್ಲ ಸೈಟ್ ನಮ್ಗೆ ಗೊತ್ತಿದೆ. ರೈಲ್ವೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರೇನಾದ್ರೂ ಬಂದು ಕೇಳಿದ್ರೆ ಡೆಫಿನೆಟ್ಲಿ ವಿಚಾರಣೆ ಕರೆದ್ರೆ ಹೋಗ್ಬೇಕಾಗ್ತದಲ್ಲ. ಒಂದ್ ನಿಮಿಷ ಸರ್, ಆಮೇಲೆ ಆರೋಪಿಗಳು ಯಾರಿದ್ದಾರೆ ಅವರು ಕೂಡ ನಿನ್ನೇನೋ ಒಂದು ವಿಡಿಯೋ ಮುಖಾಂತರ ಹೇಳಿದ್ದಾರೆ, ಹಿಂಗಿಂಗ್ ಆಗಿದೆ, ಅದು ತಪ್ಪು ಮಾಹಿತಿ ಹೋಗೋದ್ ಬೇಡ ಅಂದ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಅವರು ಎಲ್ಲೂ ತಲೆ ತೆಗೆಸಿ ಓಡಾಡ್ತಾ ಇಲ್ಲ, ಅವ್ರೇನು ಅಬ್ಸ್ಕಾಂಡಿಂಗ್ ಇದಲ್ಲ.